ನಮಸ್ತೆ ಮೇಡಮ್. ನಮಸ್ತೆ ಸರ್. ನಾವು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ವತಿಯಿಂದ ಬಂದಿದ್ದೀವಿ. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಏನಂದರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಮಾಹಿತಿ ಒಂದು ಪಂಚಾಯಿತಿ ಅಥವಾ ಎರಡು ಪಂಚಾಯಿತಿ ಮೊತ್ತದಲ್ಲಿ ಮಾತ್ರ ಇರತಕ್ಕಂಥದ್ದು. ಮತ್ತು ಅವರಿಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚಿಕೊಳ್ಳೋದಕ್ಕೆ ಮತ್ತು ತಮಗೆ ಸರ್ಕಾರದಿಂದ ದೊರೆತಕ್ಕಂಥ ಸೌಲಭ್ಯಗಳ ಬಗ್ಗೆ ಮತ್ತು ಇನ್ನೂ ಸರ್ಕಾರ ಹೆಚ್ಚಿನ ಯಾವ್ಯಾವ ಸೌಲಭ್ಯಗಳನ್ನ ಗ್ರಾಮ ಪಂಚಾಯಿತಿಗಳಿಗೆ ಒದಗಿಸಿಕೊಟ್ರೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ, ಹಾಗೂ ಪಕ್ಕದ ಕೇರಳ ರಾಜ್ಯದಲ್ಲಿ ಏನು ಇವತ್ತು ಗ್ರಾಮ ಪಂಚಾಯಿತಿಗಳಿಗೆ ಕೊಡ್ತಕ್ಕಂಥ ಅನುಕೂಲತೆಗಳನ್ನು ನಮ್ಮ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಕೊಟ್ಟರೆ ಅದರಿಂದ ಏನೇನು ಅನುಕೂಲತೆಗಳಾಗುತ್ತೆ ಮತ್ತು ಗ್ರಾಮ ರಾಜ್ಯದ ಕನಸು ಸಾಕಾರ ಆಗುತ್ತೆ ಅನ್ನೋ ಒಂದು ಕಲ್ಪನೆಯನ್ನು ಇಟ್ಕೊಂಡು ಏನು ಮನೆ ಭೇಟಿ ಮಾಡಿ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ವಿಡಿಯೋ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ ಮತ್ತು ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಸಂಗ್ರಹಿಸತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಈ ದಿನ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಬೊಮ್ಮನಹಳ್ಳಿ ಹೋಬಳಿಯ ಆಲದಕಟ್ಟೆ 2ನೇ ವಾರ್ಡ್ನಿಂದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಚುನಾಯಿತರಾಗಿ ಸದರಿ ಆಲದಕಟ್ಟೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಶ್ರೀಮತಿ ಗಂಗವ್ವ, ವೈಫ್ ಆಫ್ ಶಿವಪ್ಪ ಜಿಕೆ ಅವರಿಗೆ ಒಂದು ಸಂದರ್ಶನವನ್ನು ನಡೆಸ್ತಾ ಇದ್ದೀವಿ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು. ತಾವು ಗ್ರಾಮ ಪಂಚಾಯಿತಿಯ ಸದಸ್ಯರು ಆಗಿ ಚುನಾವಣೆ ನಿಲ್ಲೋದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ರಿ? ಹೊಲದ ಕೆಲಸ ಮಾಡ್ತಾ ಇದ್ರಿ ಸರ್. ಈಗ ತಮ್ಮ ತಾಯಿಯವರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ಲೋದಕ್ಕೆ ಕಾರಣ ಏನು? ಅಂದ್ರೆ ಇಲ್ಲಿ ಏನಾದ್ರು ಹಣಕಾಸು ಮಾಡ್ಬೋದು ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಏನಾದರೂ ನಮಗೆ ಸ್ವಂತ ಲಾಭಕ್ಕಾದ್ರೂ ಏನಾದ್ರು ಮಾಡ್ಕೋಬಹುದು ಅನ್ನೋ ಉದ್ದೇಶಕ್ಕೆ ಹೇಗೆ? ಸ್ವಂತ ಲಾಭಕ್ಕಂತಂದ್ರೆ ಒಂದು ಜನಸೇವೆ ಮಾಡ್ಬೇಕಂತಂದ್ರೆ ನಾವು ಜನಸೇವೆ ಮಾಡ್ಬೇಕಂತ. ನಿಮ್ಮ ತಾಯಿಯವರು ಎಷ್ಟು ಮತಗಳು ಅಂತರದಿಂದ ಚುನಾವಣೆಗೆ ಗೆದ್ದಿದ್ದಾರೆ? 19 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅಲ್ಲ, ಗ್ರಾಮ ಪಂಚಾಯಿತಿಯಲ್ಲಿ 1 ಓಟು 10 ಓಟಿಗೆ ಸಮ, 10 ಓಟು 100 ಓಟಿಗೆ ಸಮ ಇರತಕ್ಕಂಥ ವ್ಯವಸ್ಥೆ. ಅದರಲ್ಲಿ 19 ಓಟಲ್ಲಿ ತಮ್ಮ ತಾಯಿಯವರು ಜಯಗಳಿಸಿದ್ದಾರೆ. ಸರ್, ಈಗ ತಮ್ಮ ತಾಯಿಯವರು ಗ್ರಾಮ ಪಂಚಾಯತಿ ಸದಸ್ಯರು ಆಗಿ ಅಧ್ಯಕ್ಷರು ಆದ ನಂತರ ಏನು ಅವಿರೋಧವಾಗಿ ಆಯ್ಕೆ ಆಗಿರತಕ್ಕಂಥದ್ದು ಅಥವಾ ಪಂಚಾಯತ್ ಸದಸ್ಯರ ಮತದಾನ ಮಾಡೋದ್ರ ಮೂಲಕ ಆಯ್ಕೆ ಆಗಿರೋದು? ಅವಿರೋಧ ಆಯ್ಕೆ ಆಗಿರತಕ್ಕಂಥ. ಸರ್, ಈಗ ಗ್ರಾಮ ಪಂಚಾಯತಿಗೆ ತಮ್ಮ ತಾಯಿಯವರಿಗೆ ಸರ್ಕಾರ ಕೊಡ್ತಕ್ಕಂಥ ಗೌರವಧನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಮತ್ತು ಹೆಚ್ಚಿನದಾಗಿ ಕೊಡಬೇಕು ಅಂದ್ರೆ ಕೇರಳ ರಾಜ್ಯದಲ್ಲಿ ಇರತಕ್ಕಂಥ ವ್ಯವಸ್ಥೆ ಬರಬೇಕು ಅಂದ್ರೆ ಏನೇನು ಅನುಕೂಲತೆ ಆಗುತ್ತೆ ಇಲ್ಲಿ ಬಂದ್ರೆ ಅಂತ? ಕೇರಳದಲ್ಲಿ 5,000 ಕೊಡ್ತಾರೆ, ಇಲ್ಲಿ 1,000 ಕೊಡ್ತೀನಿ. ನಮಗೇನು ಇದಾಗ್ತಿಲ್ಲ. ಈ ಒಂದು ಖರ್ಚು ತಾಲೂಕ್ ಪಂಚಾಯತಿಗೆ ಹೋಗ್ಬೋದು, ಜಿಲ್ಲಾ ಪಂಚಾಯತ್ ಹೋಗ್ಬೋದು, ಹೋಗಿ ಬರೋ ಖರ್ಚು ಅಂತ ಇರ್ತದ್ರಿ. ಅದು ನಮ್ಗೆ ಸಲ್ತಾ ಇದೆ. ಮೊಬೈಲ್ಗೆ ಬೇಕಾಗತ್ತೆ, ಸಲಂಗಿಲ್ಲ, ಹೆಚ್ಚಿಗೆ ಬೇಕು ಅಂತ. ಈ ರೀತಿಯಾಗಿ ನಮ್ಮ ಸಂಘಟನೆ ಏನು ಪಂಚಾಯತಿ ಸದಸ್ಯರ, ಅಧ್ಯಕ್ಷರು, ಉಪಾಧ್ಯಕ್ಷರ ಬೇಡಿಕೆಗಳು ಈಡೇರಿಕೆಯಾಗಿ ಹೋರಾಟ ಮಾಡ್ತಾ ಇದೆ. ಅವರು ಸಂದರ್ಶನ ಮಾಡೋದ್ರ ಮೂಲಕ ನೈಜ ಅವರ ಪರಿಸ್ಥಿತಿಗಳನ್ನ ಅನಾವರಣ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಇದಕ್ಕೆ ತಮ್ಮ ಸಹಕಾರ ಯಾವತ್ತೂ ಇರುತ್ತೆ ಅಂತ? ಸಹಕಾರ ಯಾವತ್ತೂ ಇರುತ್ತೆ. ಸರ್, ಈಗ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಅನುದಾನ, ಏನು ಸರ್ಕಾರ ಕೊಡ್ತಕ್ಕಂಥ ಅನುದಾನಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಇನ್ನೂ ಹೆಚ್ಚಿನ ಅನುದಾನಗಳು ಯಾವ್ಯಾವ ಯೋಜನೆಗಳಿಗೆ ಬೇಕಾಗುತ್ತೆ ಅಥವಾ ಈಗ ಕೊಡ್ತಕ್ಕಂಥ ಅನುದಾನ ಸಾಕು ಅನಿಸ್ತದೆ? ಈಗ ಕೊಡ್ತಾಗ ಅನುದಾನ ನಮಗಂತೂ ಇನ್ನೂ ಯಾವ್ದು ದೊರಕಿಲ್ರಿ. ಹೊಸ ಬಜೆಟ್ ಆಗಂತ ಯಾವ್ದು ನಮಗೆ ಇನ್ನೂ ಬಂದಿಲ್ಲ. ಹೆಚ್ಚಿನ ಅನುದಾನ ಬಂದರೂ ಅನುಕೂಲ ಆಗುತ್ತೆ. ಕೇರಳದಲ್ಲಿ ಏನೋ ಒಂದು ಪಂಚಾಯತಿಗೆ ಪ್ರತಿ ವರ್ಷ 20 ಲಕ್ಷ ರೂಪಾಯಿವರೆಗೂ ಅನುದಾನವನ್ನು ಕೊಡ್ತಾರೆ. ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ಹೆಚ್ಚಿನ ಗೌರವಧನ ಕೊಡ್ತಾರೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ಓಡಾಡೋದಕ್ಕೆ ವಾಹನದ ಸೌಲಭ್ಯ ಇದೆ. ಆ ಎಲ್ಲ ಸೌಲಭ್ಯಗಳು ನಮ್ಮ ರಾಜ್ಯದಲ್ಲಿ ಕೊಡಬೇಕು. ನೀವು ಸಪೋರ್ಟ್ ಮಾಡಿ. ಈಗ ತಮ್ಮ ತಾಯಿಯವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರು, ಅಧ್ಯಕ್ಷರಾದ್ಮೇಲೆ ತಮ್ಮ ವಾರ್ಡಿಗೆ ಈ ಒಂದು ವರ್ಷದಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಿದ್ರೆ, ತಮ್ಮ ಪಂಚಾಯತಿ ಏನೇನು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಯೋಜನೆ ಮಾಡಿದ್ರು? ನೀವು NRG ಒಂದು ಕೆಲಸ ಮಾಡಾಕತ್ತವ್ರಿ. ಉಳ್ಕಿದ್ ಯಾವ್ದು ಬಂದಿಲ್ಲ. ಪಂಚಾಯತ್ ಒಂದು ಹೊಸ ಪಂಚಾಯತ್ ಕಟ್ಟಾಗತ್ತವ್ರಿ. ಯಾವ ಇದು NRG ಒಳಗೆ ಮಾಡ್ಬೇಕಂತ ಆಗಿರಿ ಮಾಡ್ತಾರೆ. ಅದಕ್ಕೆ NRG ಕೆಲಸ ಮಾಡೋಕೆ ಶುರು ಮಾಡಿ. ಮೂಲಭೂತ ಸೌಕರ್ಯಗಳು ಅಂತಂದ್ರೆ ಈಗೇನು ಶೌಚಾಲಯ ಇರ್ಬೋದು, ಮನೆ ಇರ್ಬೋದು, ಈ ವಿಚಾರಗಳಲ್ಲಿ? ಶೌಚಾಲಯ, ಮನೆ ಎಲ್ಲ ಕಟ್ಟಡ ಶುರುವಾಗಿದೆ, ಕೆಲಸ ಮಾಡ್ತೀವಿ. ಸರಿ. ಈಗ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಏನು ಹೆಚ್ಚಿನದಾಗಿ ಅನುದಾನ ಕೊಟ್ಟರೆ ಮಾತ್ರ ಇಲ್ಲಿ ಕೆಲಸ ಕಾರ್ಯ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ತಮ್ಮ ಅನಿಸಿಕೆ. ಸರ್, ಈಗ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮ ತಾಯಿಯವರಿಗೆ ಪಂಚಾಯತಿಯಲ್ಲಿ ಉಳಿದ ಸದಸ್ಯರು ಮತ್ತು ಪಂಚಾಯತಿಯ ಅಧಿಕಾರಿಗಳು ಸಹಕಾರ ಯಾವ ರೀತಿ ಇದೆ? ಪಂಚಾಯತಿ ಸದಸ್ಯರು, ಅಧಿಕಾರಿಗಳೆಲ್ಲ ಸಹಕಾರ ನಮ್ಗೆ ಚಲೋ ಆಯ್ತು. ರೆಡಿ ಇಲ್ಲ, ಎಲ್ಲ ಹೊಂದಾಣಿಕೆ ಐತಿ. ಹೊಂದಾಣಿಕೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ತಮ್ಮ ತಾಯಿಯವರಿಗೆ, ಈಗ ತಾವು ಹೇಳಿದ್ರಿ ತಮ್ಮ ತಾಯಿಯವರು ಸ್ವಲ್ಪ ಮಾಹಿತಿ ಕೊರತೆ ಕಡಿಮೆ ಇರೋದ್ರಿಂದ ಸ್ವಲ್ಪ ನಾವು ಸಾರ್ವಜನಿಕವಾಗಿ
ಯಾವುದೇ ಕೆಲಸ ಕೊಡ್ತಿದ್ರು ನಾವು ಓಡಾಡಿ ಮಾಡ್ತಾ ಇದ್ದೀವಿ ಅಂತ. ಸರಿ ಸರ್. ಈಗ ನಮ್ಮ ಸಂಸ್ಥೆ ಸರ್, ಈಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮನೆ ಮನೆ ಭೇಟಿ ಮಾಡಿ ಅವರ ಅಭಿಪ್ರಾಯವನ್ನ ಏನು ಸಂಗ್ರಹಿಸ್ತಿದೆ ಮತ್ತು ಅವರ ಕುಂದುಕೊರತೆಗಳು ಏನಿದ್ದಾವೆ ಅವನ್ನ ಒಂದು ವಿವೇಚಿತೀಕರಣ ಮಾಡಿ. ಇದಕ್ಕೆ ತಮ್ಮ ಅನಿಸಿಕೆ ಏನು? ಇದು ಒಳ್ಳೆ ಅನಿಸಿಕೆ ಅಂತ ಹೇಳ್ಬೋದು. ಒಳ್ಳೆ ಅನಿಸಿಕೆ. ಮುಂದಿನ ದಿನದಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ಏನೋ ಒಂದು ಸಂಘಟನೆ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ತಾವು ಅದರಲ್ಲಿ ಭಾಗವಹಿಸ್ತಾರೆ. ನಮಗೆ ಸಪೋರ್ಟ್ ಎಲ್ಲ ನಮ್ದು 12 ಜನ ಮೆಂಬರ್ ಸಪೋರ್ಟ್ ಇದೆ ಅಂತ ನೀವು ಸಪೋರ್ಟ್ ಕೊಡ್ತೀರಿ ಮತ್ತು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸ್ತೀರಿ. ಜೋಡಿಸ್ತಾರೆ. ಆಮೇಲೆ ಈಗ ನಿಮ್ಮ ತಾಯಿಯವರಿಗೆ ಸರ್ಕಾರ ಏನು ಒಂದು ಗೌರವಧನವನ್ನು ಕೊಡ್ತಕ್ಕಂಥದ್ದು ಕಡಿಮೆ ಮಟ್ಟದಲ್ಲಿ ಕೊಡ್ತಾ ಇದೆ ಮತ್ತು ಕೊಡ್ತಕ್ಕಂಥ ಅನುದಾನವನ್ನು ಕಡಿಮೆ ಮಟ್ಟದಲ್ಲಿ ಕೊಡ್ತಾ ಇದೆ. ಕೊಟ್ಟಿರತಕ್ಕಂಥ ಅನುದಾನ KEB ಮತ್ತು ಸಿಬ್ಬಂದಿ ಸಂಬಳಕ್ಕೆ ಹೋಗ್ತಾ ಇದೆ. ಈ ಎಲ್ಲ ಕುಂದುಕೊರತೆಗಳು ಎಲ್ಲ ಗ್ರಾಮ ಪಂಚಾಯತಿಯಲ್ಲೂ ಇರ್ತಕ್ಕಂಥ ಹಂಗೆ ನಿಮ್ಮಲ್ಲೂ ಇದೆ ಅಂತೇಳಿ ನಮ್ಮಲ್ಲಿ ನೀವು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತೀರಿ. ಆ ನಂತರದಲ್ಲಿ ಈಗ ತಮ್ಮ ವಾರ್ಡಲ್ಲಿ ಅತಿ ಮುಖ್ಯವಾಗಿ ಆಗಲೇಬೇಕು ಅಂದ್ರೆ ನಿಮ್ಮ ಒಂದು ಗಮನಕ್ಕೆ ಬಂದಿರತಕ್ಕಂಥ ಕೆಲಸಗಳು ಇವು ನಮ್ಮ ಅವಧಿಯಲ್ಲಿ ಇಂತಿಂಥ ಕೆಲಸಗಳು ಮಾಡಬೇಕು ಅಂತೇಳಿ ಒಂದು ನಿಮ್ಮ ಯೋಜನೆ ಏನಿದೆ ಅಂತೇಳಿ ಮನೆ ವಿಚಾರವಾಗಿರ್ಬೋದು, ಮತ್ತೇನಾದರೂ ರಸ್ತೆಗಳ ವಿಚಾರವಾಗಿರ್ಬೋದು, ಸಿಡಿ ನಿರ್ಮಾಣದ ವಿಚಾರ ಇರ್ಬೋದು, ಎಲ್ಲ ಕುಂದುಕೊರತೆಗಳು ತಮ್ಮ ವಾರ್ಡಲ್ಲಿ ರಸ್ತೆ ಮಾಡೋಕೆ ಆಗಿಲ್ರಿ. ಮಾಡ್ಬೇಕು. ಸಿಡಿನ ಕಟ್ಟಬೇಕು, ಶೌಚಾಲಯನ ಕಟ್ಟಬೇಕು. ಶೌಚಾಲಯನ ಕಟ್ಟತಕ್ಕಂಥ ಇನ್ನೂ ಇದಾವೆ. ಸರಿ ಸರ್. ಈಗ ತಮ್ಮದು ಹೊಸ ಪಂಚಾಯತಿ ಆಗಿರೋದ್ರಿಂದ ನಿಮಗೆ ಇನ್ನೂ ಪಂಚಾಯತಿಯಲ್ಲಿ ಏನು ಆಗು ಹೋಗುಗಳ ಬಗ್ಗೆ ಈ 1 ವರ್ಷ ಆಗಿರೋದ್ರಿಂದ ಹೆಚ್ಚಿನ ಮಾಹಿತಿ ಇಲ್ಲ. ಇನ್ನು ಏನು ಎಲ್ಲ ಪಂಚಾಯತಿಗಳಿಗೆ ಕೊಟ್ಟಂಗೆ ನಿಮ್ಮ ಪಂಚಾಯತಿಗಳಿಗೆ ಸೌಲಭ್ಯಗಳು ಕೊಟ್ಟಿಲ್ಲ ಅನ್ಕೊಂಡೆ. ಸರಿ ಸರ್. ನಮ್ಮ ಸಂಸ್ಥೆಯೊಂದಿಗೆ ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ಅಂದರೆ ಏನು ತಮ್ಮ ಪರಿಚಯವನ್ನು ಇಡೀ ರಾಜ್ಯಾದ್ಯಂತ ನಮ್ಮ ಸಂಸ್ಥೆಯಲ್ಲಿ ಈ ಗ್ರಾಮ ಸ್ವರಾಜ್ ಡಾಟಿನಲ್ಲಿ ತೋರಿಸ್ತಕ್ಕಂಥದ್ದು ಮತ್ತು ನಮ್ಮ ವೆಬ್ಸೈಟಲ್ಲಿ ಅಳವಡಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ತಾವು ಇಲ್ಲಿವರೆಗೂ ನಮ್ಮ ಸಂಸ್ಥೆಯೊಂದಿಗೆ ನೀಡಿದ ಸಂದರ್ಶನಕ್ಕೆ ಮತ್ತು ತಮ್ಮ ತಾಯಿಯವರು ಏನು ಅಧ್ಯಕ್ಷರಾಗಿರ್ತಾರೆ ಅವರಿಗೆ ನಮ್ಮ ಸಂಸ್ಥೆಯ ನೆನಪಿಗಾಗಿ ಅವರಿಗೆ ಅಭಿನಂದನಾ ಪತ್ರವನ್ನು ನೀಡ್ತಾರೆ. ಅವರು ಸ್ವೀಕರಿಸೋದಕ್ಕೆ ಕೇಳ್ತಾರೆ.